ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸಾಮಾನ್ಯವಾಗಿ ನೀವು ಅಕ್ಕಿ ಹಪ್ಪಳ, ರಾಗಿ ಹಪ್ಪಳ, ಬೇಳೆಗಳ ಹಪ್ಪಳ, ಸಬ್ಬಕ್ಕಿ ಹಪ್ಪಳ ಹೀಗೆ ತುಂಬ ವೆರೈಟಿ ಹಪ್ಪಳಗಳನ್ನೆಲ್ಲ ಟ್ರೈ ಮಾಡಿರ್ತೀರಾ. ಹಲಸಿನಕಾಯಿ ಹಪ್ಪಳನ ಯಾರು ಜಾಸ್ತಿ ನೋಡಿರಲ್ಲ, ಮಾಡಿರಲ್ಲ. ನಾವು ಈ ಸಲ ಅಮ್ಮನ ಮನೆಗೆ ಹೋದಾಗ ಹಲಸಿನಕಾಯಿ ಹಪ್ಪಳ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀವಿ. ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹಪ್ಪಳ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ. ಮೊದಲನೇದಾಗಿ ಹಲಸಿನಕಾಯಿ ತಗೊಂಡು ಅದನ್ನು ನೀಟಾಗಿ ಸಿಪ್ಪೆಗಳನ್ನೆಲ್ಲ ಎತ್ತಿಟ್ಕೊಬೇಕು, ಸಿಪ್ಪೆನೆಲ್ಲ ಬಿಡಿಸಿಟ್ಕೋಬೇಕು. ಅದು ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡ್ರೆ ಅವಾಗ ಸೊಳೆಗಳನ್ನ ಬಿಡಿಸೋಕೆ ಈಸಿ ಆಗುತ್ತೆ. ಹಲಸಿನಕಾಯಿ ದೊಡ್ಡದಿದ್ರೆ ಒಂದು 70-80 ಹಪ್ಪಳ ಮಾಡ್ಬೋದು, ಚಿಕ್ಕದಿದ್ರೆ ಒಂದು 50 ಹಪ್ಪಳ ಮಾಡ್ಬೋದು. ನೋಡಿ, ಸಿಪ್ಪೆಗಳನ್ನೆಲ್ಲ ಹಸುಗಳಿಗೆ ಹಾಕ್ತಾ ಇದ್ದೀವಿ. ಇದು ಬೀಜ ಎಲ್ಲ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡು ಸಿಪ್ಪೆ ಮಾತ್ರ ಹಸುಗಳಿಗೆ ಹಾಕಬೇಕು. ಬೀಜದಲ್ಲಿ ಸಾಂಬಾರು ಕೂಡ ಮಾಡ್ಬೋದು, ಹಲಸಿನ ಬೀಜದಲ್ಲಿ. ಇವಾಗ ನೋಡಿ, ಸೊಳೆಗಳನ್ನೆಲ್ಲ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಬಿಡಿಸಿಟ್ಕೋಬೇಕು. ಹಲಸಿನಕಾಯಿ ಸ್ವಲ್ಪ ಕಾಯಿನೇ ಇರಬೇಕು, ಜಾಸ್ತಿ ಹಣ್ಣಾಗಿರಬಾರ್ದು. ಲೈಟಾಗಿ ಸ್ವೀಟ್ ಇದ್ರೆ ಹಪ್ಪಳ ಸ್ವಲ್ಪ ಟೇಸ್ಟ್ ಆಗಿ ಬರುತ್ತೆ. ಬೀಜ ಒಂದು ಕಡೆ, ಸಿಪ್ಪೆ ಒಂದು ಕಡೆ, ಸೊಳೆಗಳೆಲ್ಲ ಒಂದು ಕಡೆ, ಈ ಥರ ಬೇರೆ ಬೇರೆ ಮಾಡಿ ಅಲ್ಲಿ ಸೊಳೆಗಳನ್ನು ಬಿಡಿಸಿಟ್ಕೋಬೇಕು. ಇದಕ್ಕೆ ಒಂದು 5-6 ಜನ ಇದ್ದರೆ ಚೆನ್ನಾಗಿ ಹಪ್ಪಳ ಮಾಡೋದಕ್ಕೆ, ಒಬ್ಬೊಬ್ಬರಾದರೆ ಕಷ್ಟ ಮಾಡೋದಕ್ಕೆ. ಇವಾಗ ನೋಡಿ, ಸೊಳೆ ಎಲ್ಲ ಬಿಡಿಸ್ಕೊಂಡದ್ದಾಗಿದೆ. ಇದನ್ನು ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಬೇಕು. ಒಂದು 15 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಒಲೆನಲ್ಲೇ ಬೇಯಿಸ್ತಾ ಇದ್ವಿ. ಪಾತ್ರೆ ದೊಡ್ಡದಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಬೇಯಿಸ್ಕೋಬೋದು, ಚಿಕ್ಕದಿದ್ರೆ ಸ್ವಲ್ಪ ಸ್ವಲ್ಪನೇ ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಸ್ಮೂತ್ ಆದರೆ ಗೊತ್ತಾಗುತ್ತೆ ಬೆಂದಿರೋದು. ಅಷ್ಟು ಬೇಯಿಸಿದ್ರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ಒಂದು ಚಿಕ್ಕದಾಗಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಏನು ಮಸಾಲೆ ಹಾಕೋದಿರಲ್ಲ. ಸೂಜಿ ಮೆಣಸು ಅಂತ ಹೇಳಿ ಸಿಗುತ್ತೆ ನಮ್ಮ ಮಲೆನಾಡು ಸೈಡು. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಸೂಜಿ ಮೆಣಸು ಇಲ್ಲ ಅಂದರೆ ಹಸಿಮೆಣಸು ಕೂಡ ಹಾಕ್ಬೋದು, ಇಲ್ಲಾಂದರೆ ಖಾರದ ಪುಡಿ ಏನು ಬೇಕಾದ್ರೂ ಹಾಕ್ಬೋದು, ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು. ಇವಾಗ ನೋಡಿ, ಮಸಾಲೆ ರೆಡಿ ಆಗಿದೆ. ಇವಾಗ ನೋಡಿ, ಹಲಸಿನ ಸೊಳೆಗಳೆಲ್ಲ ಬೆಂದಿದ್ದಾವೆ. ಇದನ್ನು ನಾವು ಒಂದು ಕಲ್ಲಲ್ಲಿ ಹಾಕಿಟ್ಕೋಬೇಕು. ಕಲ್ಲಲ್ಲಿ ಹಾಕಿ ಇದಕ್ಕೆ ನಾವು ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು, ಆಮೇಲೆ ರುಬ್ಬಿರೋ ಅಂಥ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಪೇಸ್ಟನ್ನು ಹಾಕಬೇಕು. ಇಡೀ ಮೆಣಸಿನ್ಕಾಯಿ ಹಾಕಿದರೆ ಅದಕ್ಕೆ ಹೊಂದ್ಕೊಳ್ಳಲ್ಲ, ಸ್ವಲ್ಪ ಮಿಕ್ಸಿ ಮಾಡಿ ಹಾಕಿದರೆ ಅದು ಹಪ್ಪಳಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದಕ್ಕೆ ಏನು ಮಸಾಲೆ ಹಾಕಲ್ಲ, ಇದಿಷ್ಟೇ ಹಾಕೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನೋಡಿ, ಒನಕೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಸಿ ಇರಬೇಕಾದ್ರೆ ಕುಟ್ಟಬೇಕು ಇದನ್ನು ಹಪ್ಪಳಕ್ಕೆ. ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಬಿಸಿ ಬಿಸಿ ಇರ್ತಾ ಕುಟ್ಟಿದ್ರೆ ಚೆನ್ನಾಗಿ ಸ್ಮೂತ್ ಆಗುತ್ತೆ. ಇವಾಗ ನೋಡಿ, ಇಷ್ಟು ಸ್ಮೂತ್ ಆಗಿದೆ. ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಟ್ಕೋಬೇಕು. ಒಂದು ಪ್ರೆಸ್ಸಿಂಗ್ ಮಿಷನ್ ತಗೊಂಡು ಒಂದು ಕವರ್ ತಗೊಂಡು ಅದನ್ನು ಪ್ರೆಸ್ ಮಾಡಬೇಕು. ತುಂಬ ತೆಳ್ಳಗೆ ಮಾಡಬೇಕು ಫ್ರೆಂಡ್ಸ್ ಇದನ್ನು. ಹಪ್ಪಳನ ದಪ್ಪ ಆದರೆ ಅಷ್ಟೊಂದು ನೀಟಾಗಿ ಬರಲ್ಲ. ಇವಾಗ ನೋಡಿ, ಒಂದೊಂದೇ ಹಪ್ಪಳನೆಲ್ಲ ಪ್ರೆಸ್ ಮಾಡಿ ಒಣಗಿಸ್ತಾ ಇದ್ದೀವಿ. ಸ್ವಲ್ಪ ಆರಿದೆ ಅಂದ ತಕ್ಷಣನೇ ತಿರ್ಸಿ ಹಾಕಬೇಕು, ಇಲ್ಲಾಂದರೆ ಸೀರೆಗೆ ಅಂಟ್ಕೊಂಡ್ಬಿಡುತ್ತೆ. ಇದು ಹಲಸಿನಕಾಯಿ ಆಗಿರೋದ್ರಿಂದ, ಸ್ವಲ್ಪ ಮೇಣ ಇರೋದ್ರಿಂದ ಸ್ವಲ್ಪ ಒಣಗಿದ ತಕ್ಷಣನೇ ತಿರ್ಸಿ ಹಾಕಬೇಕು ಒಂದು 2 ಕಡೆನೂ. ಇವಾಗ ನೋಡಿ, ಒಂದೊಂದೇ ಹಪ್ಪಳನೆಲ್ಲ ಒಣಗಿಸ್ತಾ ಇದ್ದೀವಿ. ಬಿಸಿಲು ಚೆನ್ನಾಗಿದ್ರೆ 2 ದಿವಸದಲ್ಲಿ ಒಣಗಿಬಿಡುತ್ತೆ ಹಪ್ಪಳ. ಇವಾಗ ನೋಡಿ, ಚೆನ್ನಾಗೆಲ್ಲ ಒಣಗಿಸಿದಾಗಿದೆ ಹಪ್ಪಳನೆಲ್ಲ. ಇವಾಗ ನೋಡಿ, 2 ದಿವಸ ಆದಮೇಲೆ ಚೆನ್ನಾಗಿ ಒಣಗಿದಾವೆ ಹಪ್ಪಳ ಎಲ್ಲ. ಮಕ್ಕಳು ಸ್ವಲ್ಪ ಒಣಗಿಸ್ಬೇಕಾದ್ರೆ ಹಾಳು ಮಾಡಿಬಿಟ್ಟಿದ್ದಾವೆ ಹಪ್ಪಳನೆಲ್ಲ. ಸ್ವಲ್ಪ ಒಂದು 10-15 ಹಪ್ಪಳ ಏನೋ ಸ್ವಲ್ಪ ಹಾಳಾಗಿದ್ವು, ಮತ್ತೆಲ್ಲ ಚೆನ್ನಾಗಿ ಬಂದಿದ್ವು. ನೋಡಿ, ಎಲ್ಲ ಹಪ್ಪಳ ಎಲ್ಲ ಒಣಗಿಸಿದಾಗಿದೆ. ಇವಾಗ ಇದನ್ನು ಕೆಂಡದಲ್ಲಿ ಸುಡಬಹುದು, ಇಲ್ಲಾಂದರೆ ಎಣ್ಣೆನಲ್ಲಿ ಕೂಡ ಫ್ರೈ ಮಾಡ್ಬೋದು. ನಾನು ಎಣ್ಣೆನಲ್ಲಿ ಕರೆದು ತೋರಿಸ್ತಾ ಇದ್ದೀನಿ ಹಪ್ಪಳನ. ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಆದ ತಕ್ಷಣ ಇದನ್ನು ಹಪ್ಪಳ ಹಾಕಿ ಕರ್ಕೊಂಡ್ಬಿಡ್ಬೇಕು. ಇದು ಹಪ್ಪಳ ನೋಡಿ, ನಾವು ಎಷ್ಟಿರುತ್ತೆ ಅಷ್ಟೇ ದೊಡ್ಡದಾಗಿರುತ್ತೆ. ಇದು ಜಾಸ್ತಿ ದೊಡ್ಡದಾಗಲ್ಲ. ನಾವು ಎಷ್ಟು ಹಪ್ಪಳ ದೊಡ್ಡ ಮಾಡಿರ್ತೀವೋ ಅಷ್ಟೇ ಹಪ್ಪಳ ಆಗೋದು. ಇದು ಶೇಪ್ ಅಷ್ಟೊಂದು ನೀಟಾಗಿ ರೌಂಡ್ ಏನು ಬರಲ್ಲ, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಪ್ಪಳ. ಮಾಮೂಲಿ ಎಲ್ಲ ಹಪ್ಪಳಕ್ಕಿಂತ ಸಖತ್ ಟೇಸ್ಟ್ ಆಗಿರುತ್ತೆ ಹಪ್ಪಳ. ಇವಾಗ ನೋಡಿ, ಹಪ್ಪಳ ಎಲ್ಲ ಕರೆದಿದ್ದಾಗಿದೆ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಹಪ್ಪಳ.
ಅದೇ ತೆಳು ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲಾದರೂ ಒಂದೊಂದು ದಪ್ಪ ಆಗಿಬಿಟ್ರೆ ಮಾತ್ರ ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲ್ಲ. ತೆಳು ಇದ್ದರೆ ಮಾತ್ರ ಸೂಪರಾಗಿ ಬರುತ್ತೆ. ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನಷ್ಟು ರೆಸಿಪೀಸ್ಗಾಗಿ ಆಶಾ ಹೋಮ್ ಟೌನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.